ಈ ವೈಕುಂಠ ಏಕಾದಶಿಯ ದಿವಸ ಉತ್ತರ ದ್ವಾರದಿಂದ ದರ್ಶನವನ್ನು ಪಡಿತಕ್ಕಂಥದ್ದು ವಿಶೇಷವಾಗಿ ಇದೆ. ಅಂದರೆ ಪ್ರತಿ ಯಾವುದೇ ದೇವಾಲಯದಲ್ಲಿ ಪೂರ್ವಕ್ಕೆ ಪ್ರಧಾನ ದ್ವಾರ ಇರುತ್ತೆ. ಆದರೆ ಈ ದಿವಸದಲ್ಲಿ ವೈಕುಂಠ ಏಕಾದಶಿಯಲ್ಲಿ ಅಂದರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ 11ನೇ ದಿವಸ ಏನು ಬರುತ್ತೆ ಅದಕ್ಕೆ ನಾವು ಏಕಾದಶಿ ಅಂತ ಹೇಳ್ತೀವಿ. ಅಂದರೆ ಮಾರ್ಗಶಿರ ಮಾಸ ಅಮಾವಾಸ್ಯೆ ಆದ ನಂತರದಲ್ಲಿ ಪುಷ್ಯ ಮಾಸ ಬರುತ್ತೆ. ಪುಷ್ಯ ಮಾಸದ ಶುಕ್ಲ ಪಕ್ಷದ 11ನೆಯ ದಿವಸಕ್ಕೆ ವೈಕುಂಠ ಏಕಾದಶಿ ಅಥವಾ ಏಕಾದಶಿ ಏನು ಬರುತ್ತೆ ಅದಕ್ಕೆ ವೈಕುಂಠದ ಬಾಗಿಲು ತೆರೆತಕ್ಕಂತಹ ಒಂದು ವಿಶೇಷವಾದಂತಹ ದಿವಸ ಆಗಿರುವುದರಿಂದ ಉತ್ತರ ಬಾಗಿಲು ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಹೇಳಿದ್ದಾರೆ. ಅದರಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ಉತ್ತರ ದ್ವಾರದಿಂದ ಆ ದಿವಸ ವೈಕುಂಠ ಲೋಕದಲ್ಲಿ ಮಹಾವಿಷ್ಣುವಿನ ಭಗವಂತನ ದರ್ಶನವನ್ನು ಪಡೀತಾರೆ. ಆದ್ದರಿಂದ ಉತ್ತರದ ದ್ವಾರದಲ್ಲಿ ಆ ಮಹಾವಿಷ್ಣುವಿನ ದರ್ಶನವನ್ನು ನಾವು ಆ ದೇವಾಲಯದಲ್ಲಿ ಪಡೀತಕ್ಕಂಥದ್ದು ಏನಿದೆ ಇದು ವೈಕುಂಠ ಏಕಾದಶಿಯ ದಿವಸ ನಾವು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಸೇವೆ ಅಂಥೇಳಿ ಹೇಳ್ಬೋದು. ಅದರಿಂದ ಉತ್ತರದ ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲಿ ಉತ್ತರದ ದ್ವಾರಕ್ಕೆ ಆ ಭಗವಂತನ ಒಂದು ವಿಶೇಷವಾದ ಅಲಂಕಾರವನ್ನೆಲ್ಲ ಮಾಡಿ ಉತ್ತರ ದ್ವಾರದಿಂದ ಪ್ರವೇಶವನ್ನು ಮಾಡತಕ್ಕಂತಹದ್ದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಆದ್ದರಿಂದ ಈ ವೈಕುಂಠ ಏಕಾದಶಿ ದಿವಸ ಉತ್ತರ ದ್ವಾರದಿಂದ ಪ್ರವೇಶವನ್ನು ಮಾಡಿ ಭಗವಂತನ ಶ್ರೀನಿವಾಸನ ವೆಂಕಟೇಶನ ದರ್ಶನವನ್ನು ಮಾಡತಕ್ಕಂಥದ್ದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಈ ವೈಕುಂಠ ದ್ವಾರದಿಂದ ಆ ದಿವಸ ಭಗವಂತನ ದರ್ಶನ ಪಡಿತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರತಕ್ಕಂತಹ ಅಂಶ. ಇನ್ನು ವೈಕುಂಠ ಲೋಕ ಯಾಕೆ ಪ್ರಾಪ್ತಿಯಾಗಬೇಕು, ವಿಗತ ಇತಿ ಕುಂಠಃ ವೈಕುಂಠ ಅಂತೇಳಿ ಹೇಳ್ತಾರೆ. ವೈಕುಂಠ ಅಂದರೆ ಮೋಕ್ಷಕ್ಕೆ, ಭಗವಂತನ ಸಾನ್ನಿಧ್ಯಕ್ಕೆ ನಾವು ಯಾಕೆ ಸೇರಬೇಕು. ಈ ಪುನರಪಿ ಈ ಸಂಸಾರ ಸಾಗರದಲ್ಲಿ ಈ ಜಂಜಾಟದಲ್ಲಿ ಈ ಕಷ್ಟ ಸುಖ ಲಾಭ ನಷ್ಟ ಸಮಸ್ಯೆಗಳು ಇದರಿಂದ ನಾವು ಹೊರಬರಬೇಕು ಅಥವಾ ಅಂತಹದ್ದಾಗಬೇಕು ಅಂದರೆ ಪುನರ್ಜನ್ಮ ನಮಗೆ ಉಂಟಾಗಬಾರದು. ಆ ಪುನರ್ಜನ್ಮರಾಹಿತ್ಯವಾದಂತಹ ಒಂದು ಸ್ಥಿತಿ ನಮಗೆ ಉಂಟಾಗಬೇಕು ಅಂದರೆ ಭಗವಂತನ ಅನುಗ್ರಹ ತುಂಬ ಮುಖ್ಯ. ಆದ್ದರಿಂದ ಇಂತಹ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೆ ಭವಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ ಅಂತ ಹೇಳಿದ್ದಾರೆ ಶಂಕರ ಭಗವತ್ಪಾದರು. ಆದ್ದರಿಂದ ಈ ಪುನರಪಿ ಪುನಃ ಹುಟ್ಟತಕ್ಕಂಥದ್ದು ಪುನಃ ಮರಣ ಹೊಂದತಕ್ಕಂಥದ್ದು ಈ ಸಂಸಾರ ಸಾಗರದಲ್ಲಿ ಇರತಕ್ಕಂತಹ ಈ ಬಿಡುಗಡೆಯನ್ನು ನಮಗೆ ಈ ಸಾಗರದಿಂದ ಬಿಡುಗಡೆ ಬೇಕು ಅಂದರೆ ಇಂತಹ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ ನಾವು ಭಗವಂತನ ಆರಾಧನೆಯನ್ನು ಮಾಡಿ ಆ ಮೂಲಕ ಪೂಜೆ ಪ್ರಾರ್ಥನೆಗಳನ್ನು ಮಾಡಿಕೊಂಡು ನಮ್ಮ ಜನ್ಮ ಸಾರ್ಥಕವನ್ನು ಪಡಿಸಿಕೊಳ್ಳಬೇಕು. ಆ ದಿಸೆಯಲ್ಲಿ ಈ ವೈಕುಂಠ ದ್ವಾರದಿಂದ ಈ ವೈಕುಂಠ ಏಕಾದಶಿಯ ದಿವಸ ಭಗವಂತನ ದರ್ಶನವನ್ನು ನಾವು ಮಾಡತಕ್ಕಂಥದ್ದು ಮುಖ್ಯ. ಯಾಕೆಂದರೆ ಸ್ವತಃ ದೇವತೆಗಳಿಗೆ ಉತ್ತರ ದ್ವಾರದಿಂದ ದರ್ಶನವನ್ನು ಕೊಡ್ತಾನೆ ಅನ್ನತಕ್ಕಂಥದ್ದು ಪುರಾಣಗಳಲ್ಲಿ ಬರುತ್ತೆ. ಆದ್ದರಿಂದ ಈ ವೈಕುಂಠ ಏಕಾದಶಿ ದಿವಸ ಉತ್ತರದಿಂದ ದರ್ಶನವನ್ನು ಪಡಿಬೇಕಂಥದ್ದು ಇಲ್ಲಿ ಮುಖ್ಯ ಅಂತೇಳಿ ನಾನು ಆಗಲೇ ಹೇಳಿದೆ. ಇನ್ನು ಏನು ಮಾಡಬೇಕು ಅಂದರೆ ತಲೆಬಾಗಿ ದರ್ಶನವನ್ನು ಮಾಡಬೇಕು. ತಲೆಬಾಗಿ ಯಾಕೆ ದರ್ಶನವನ್ನು ಮಾಡಬೇಕು ಅಂತಂದರೆ ನಮ್ಮ ಅಹಂಕಾರ ಎಲ್ಲಿವರೆಗೆ ನಾನು ನನ್ನದು ಅನ್ನತಕ್ಕಂತಹ ಮಮಕಾರ ಇರುತ್ತೋ ಅಲ್ಲಿವರೆಗೂ ಕೂಡ ಭಗವಂತನ ಒಂದು ಅನುಗ್ರಹ ಆಗುವುದಿಲ್ಲ. ಆದ್ದರಿಂದ ಈ ವೈಕುಂಠದ ದ್ವಾರದಲ್ಲಿ ಸಾಮಾನ್ಯವಾಗಿ ಆದಷ್ಟು ಕೆಳಗಡೆ ಇಟ್ಟಿರೋ ತಲೆಬಾಗಿ ಮುಂದೆ ಹೋಗಬೇಕು, ಭಗವಂತನ ದರ್ಶನ ಮಾಡಬೇಕು, ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅದರ ಉದ್ದೇಶ ಏನು, ನಾವು ಹಿಂದಿನ ಕಾಲದ ಪ್ರಾಚೀನ ದೇವಾಲಯಗಳನ್ನು ನೋಡಿದರೂ ಕೂಡ ಅಲ್ಲಿ ಮುಖ್ಯ ದ್ವಾರ ಏನಿದೆ ಗರ್ಭಗುಡಿಯ ಬಾಗಿಲು ಚಿಕ್ಕದಾಗಿ ಇರುತ್ತೆ. ಅಂದರೆ ತಲೆಬಾಗಿ ಭಗವಂತನ ದರ್ಶನವನ್ನು ಮಾಡಬೇಕು ಅಂಥೇಳಿ ಇದರ ಒಂದು ಅರ್ಥ. ತಲೆಬಾಗತಕ್ಕಂಥದ್ದಂದರೆ ನಮ್ಮ ಅಹಂಕಾರವನ್ನು ಬಿಟ್ಟು ನಾನು ನನ್ನದು ಅನ್ನತಕ್ಕಂಥ ಅಹಂಕಾರವನ್ನು ಬಿಟ್ಟು ನೀನು ಎಷ್ಟೇ ದೊಡ್ಡ ಶ್ರೀಮಂತನಾಗಿರೋ ಐಶ್ವರ್ಯವಂತನಾಗಿರೋ ವಿದ್ಯಾವಂತನಾಗಿರೋ ಬುದ್ಧಿವಂತನಾಗಿರೋ ಏನೇ ಆಗಿದ್ದರೂ ಅವೆಲ್ಲವನ್ನು ಭಗವಂತನ ಮುಂದೆ ನಾವು ಬಿಟ್ಟು ಕೇವಲ ನಿನ್ನ ದಾಸಾನುದಾಸ ಅನ್ನತಕ್ಕಂತಹ ಭಕ್ತಿಯಿಂದ ಭಗವಂತನನ್ನು ನಾವು ಸೇವಿಸಿದರೆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಈ ವೈಕುಂಠ ದ್ವಾರದಲ್ಲಿ ತಲೆಬಾಗಿ ಹೋಗಿ ಆ ಭಗವಂತನ ದರ್ಶನವನ್ನು ವೈಕುಂಠ ಏಕಾದಶಿ ದಿವಸ ನಾವು ಮಾಡುವುದರಿಂದ ನಮ್ಮ ಜನ್ಮಾಂತರದ ಅಂದರೆ ಸರ್ಪಜನ್ಮ ಅಂದರೆ 7 ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂತಹ ಪಾಪಕರ್ಮಗಳ ಎಲ್ಲವೂ ಕೂಡ ನಾಶ ಆಗುವ ಮೂಲಕ ಭಗವಂತನ ಕೃಪೆ ನಮಗೆ ಸಿಗುತ್ತೆ ಅನ್ನತಕ್ಕಂಥದ್ದು ವೈಕುಂಠ ಏಕಾದಶಿ ದಿವಸ ನಾವು ಮಾಡತಕ್ಕಂತಹ ಪೂಜೆ ಪ್ರಾರ್ಥನೆ ದೇವಾಲಯ ಸಂದರ್ಶನದ
ಪ್ರಮುಖವಾದಂತಹ ಉದ್ದೇಶ. ಜೊತೆಯಲ್ಲಿ ಈ ಉಪವಾಸವನ್ನು ಮಾಡತಕ್ಕಂಥದ್ದು ಆಗಲೇ ಹೇಳಿದೆ ನಾನು, ಅದಕ್ಕೋಸ್ಕರ ಉಪವಾಸವನ್ನು ಮಾಡಬೇಕು. ಅದು ಯಾವ ರೀತಿಯಾಗಿ ನಾವು ಮಾಡಬೇಕು? ಕೇವಲ ನಿಟ್ಟುಪವಾಸವನ್ನು ಮಾಡತಕ್ಕಂಥದ್ದು. ಜೊತೆಯಲ್ಲಿ ಇಂದ್ರಿಯಗಳೆಲ್ಲವೂ ಕೂಡ, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಕೂಡ ಉಪವಾಸವನ್ನು ಮಾಡಬೇಕು. ಹೇಗೆ ಅಂದರೆ, ಈ ಕಣ್ಣು ಯಾವುದನ್ನು ನೋಡಬೇಕು ಅದನ್ನು ಮಾತ್ರ ನೋಡಬೇಕೇ ಹೊರತು ಏಕಾದಶಿ ದಿವಸ ಏನೇನೋ ನೋಡ್ಕೊಳ್ತಾ ಅಥವಾ ಇನ್ನೇನೋ ಮಾಡ್ತಾ ಕುಳಿತುಕೊಳ್ಳತಕ್ಕಂಥದ್ದಲ್ಲ. ಕಣ್ಣಿಗೆ ಭಗವಂತನ ಚಿತ್ರಪಟಗಳನ್ನು ನೋಡಬೇಕು, ಭಗವಂತನ ಧ್ಯಾನವನ್ನು ನಾವು ಅಂತರ್ಮುಖವಾಗಿ ಮಾಡಬೇಕು. ಇದು ಕೂಡ ಏಕಾದಶಿಯ ದಿವಸ ನಾವು ಕಣ್ಣಿನಿಂದ ನಾವು ಮಾಡತಕ್ಕಂತಹ ಏಕಾದಶಿಯ ಒಂದು ಉಪವಾಸದ ಆಚರಣೆ. ಕಿವಿಯಿಂದ ಸತ್ಕಥಾ ಶ್ರವಣ ಅಂದರೆ ಕಿವಿಯಿಂದ ಕೇವಲ ಭಗವಂತನ ಗುಣಗಾಳಗಳನ್ನು, ಭಗವಂತನ ಭಜನೆ ಸ್ತೋತ್ರಗಳನ್ನು ಮಾತ್ರ ನಾವು ಕೇಳಬೇಕು. ಭಗವಂತನ ಪುರಾಣಗಳನ್ನು, ಭಗವಂತನಿಗೆ ಸಂಬಂಧಪಟ್ಟಂತಹ ಕಥೆಗಳನ್ನು ನಾವು ಕೇಳಬೇಕು. ಪುರಾಣ ಕಥಾಶ್ರವಣವನ್ನು ಆ ದಿವಸವನ್ನು ಮಾಡಬೇಕು. ನಮ್ಮ ನಾಲಿಗೆಯಿಂದ ಕೇವಲ ಭಗವಂತನ ಸ್ತೋತ್ರವನ್ನು ಮಾತ್ರ ನಾವು ಅವತ್ತಿನ ದಿವಸ ಮಾಡಬೇಕು. ಅಂದರೆ ಏನೇನೋ ತಿನ್ನತಕ್ಕಂಥ ಅಥವಾ ಏನೇ ಕೆಟ್ಟ ಮಾತಾಡಿಕೊಳ್ತಕ್ಕಂಥದ್ದಿರ್ಬೋದು, ಅನಾವಶ್ಯಕವಾದಂತಹ ಕಾಡು ಹರಟೆಯನ್ನು ಮಾಡತಕ್ಕಂಥ ಅವೆಲ್ಲ ಏಕಾದಶಿ ದಿವಸ ನಾವು ಉಪವಾಸ ಇದ್ದೀನಿ ಅಂತ ಹೇಳಿ ಎಲ್ಲರಿಗೂ ಬೈತಾ ಇರತಕ್ಕಂಥದ್ದಲ್ಲ. ಅಥವಾ ಏನೇನೋ ಕೆಲಸಕ್ಕೆ ಬಾರದೇ ಇರತಕ್ಕಂತಹ ಮಾತುಕತೆಗಳನ್ನು ಅನಾವಶ್ಯಕವಾಗಿ ಆಡತಕ್ಕಂಥದ್ದಲ್ಲ. ಅಥವಾ ಲೌಕಿಕ ವ್ಯವಹಾರವನ್ನು ಕೂಡ ಅವತ್ತು ಮಾಡಬಾರದು. ಕೇವಲ ಭಗವಂತನ ಸ್ತೋತ್ರಗಳನ್ನು ಪಠನೆಯನ್ನು ಮಾಡಬೇಕು. ಭಗವಂತನ ಗುಣಗಾನಗಳನ್ನು ನಮ್ಮ ನಾಲಿಗೆಯಿಂದ ಮಾಡಬೇಕು. ಭಗವಂತನಿಗೆ ಸಂಬಂಧಪಟ್ಟಂತಹ ಕಥಾಶ್ರವಣವನ್ನು ನಾವು ಪಠನೆಯನ್ನು ಮಾಡಬೇಕು. ಹೀಗೆ ಹೇಳಿದ್ದಾರೆ. ಅಂದರೆ ಎಲ್ಲ ಇಂದ್ರಿಯಗಳು ಕೂಡ, ಕಣ್ಣು, ಕಿವಿ, ಮೂಗು, ನಾವು ಭಗವಂತನಿಗೆ ಸಂಬಂಧಪಟ್ಟಿರತಕ್ಕಂತಹ ಸುವಾಸಿತವಾದಂತಹ ಭಗವಂತನಿಗೆ ಅರ್ಚನೆ ಮಾಡಿರತಕ್ಕಂತಹ ಪುಷ್ಪಗಳು ಅಥವಾ ಆ ಧೂಪ ದೀಪ ಇದರ ಆಘ್ರಾಣವನ್ನು ನಾವು ಮಾಡಬೇಕು. ಹೀಗೆ ನಮ್ಮ ಸಾತ್ವಿಕವಾದಂತಹ ಜೀವನ ಶೈಲಿ ಅವತ್ತಿನ ದಿವಸ ಇದ್ದಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಉಪವಾಸ ಅಂಥೇಳಿ ಆಗುತ್ತೆ. ಜೊತೆಯಲ್ಲಿ ಮನಸ್ಸು ಕೂಡ, ಉಪವಾಸ ಅಂದರೆ ಉಪವಸತಿ ಇತಿ ಉಪವಾಸ ಅಂಥೇಳಿ ಹೇಳ್ತಾರೆ. ಭಗವಂತನ ಸಮೀಪದಲ್ಲಿ ಇರತಕ್ಕಂಥದ್ದು ಉಪವಾಸ. ವೈಕುಂಠ ಏಕಾದಶಿ ಅಂಥೇಳಿ ನಾವು ಎಲ್ಲೋ ಇದ್ದರೆ ಅಥವಾ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದ್ದರೆ ಅಥವಾ ಮನಸ್ಸು ಎಲ್ಲೆಲ್ಲೋ ಹೋಗೋ ರೀತಿಯಲ್ಲಿ ನಮ್ಮ ಪ್ರವರ್ತನೆ ಇದ್ದರೆ ಅದು ಪ್ರಯೋಜನ ಆಗುವುದಿಲ್ಲ. ಆದ್ದರಿಂದ ಮನಸ್ಸನ್ನು ಸದಾ ಭಗವಂತನಿಗೆ ಹತ್ತಿರದಲ್ಲಿ ಇಟ್ಟುಕೊಳ್ಳತಕ್ಕಂಥದ್ದು ಉಪವಾಸತಿ. ಅದು ಸಮೀಪದಲ್ಲಿ ಇರತಕ್ಕಂಥದ್ದನ್ನು ಭಗವಂತನ ದೇವರ ಮನೆಯಲ್ಲೇ ಕುಳಿತಿರಬೇಕು ಅಂತೇಳಿ ಅರ್ಥ ಅಲ್ಲ. ದೇವರ ಮನೆಯಲ್ಲಿ ಕುಳಿತರೂ ಮನಸ್ಸೆಲ್ಲೋ ಇದ್ದರೆ ಪ್ರಯೋಜನ ಇಲ್ಲ. ಆದ್ದರಿಂದ ಆ ವೈಕುಂಠ ಏಕಾದಶಿ ದಿವಸ ಆದರೂ ಕೂಡ ಭಗವಂತನ ಅಲ್ಲಿಯೇ ನಮ್ಮ ಮನಸ್ಸು ಸಂಪೂರ್ಣವಾಗಿ ಲೀನ ಆಗಿರುವಂತಹ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಆ ಮೂಲಕ ಹದಗೊಳಿಸಬೇಕು. ಆ ದಿವಸ ಆದರೂ ಕೂಡ ಕೇವಲ ಧ್ಯಾನವನ್ನು ಏಕಾಗ್ರತೆಯಿಂದ ಭಗವಂತನ ಸ್ತೋತ್ರವನ್ನು ಪಠನೆಯನ್ನೆಂದರೆ ವಿಷ್ಣು ಸಹಸ್ರನಾಮ ಇರ್ಬೋದು, ಭಗವದ್ಗೀತೆ ಪಠನೆ ಇರ್ಬೋದು, ವಿಷ್ಣು ಸಂಬಂಧಿತವಾದಂತಹ ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ತೋತ್ರ ಪಠನೆಯನ್ನು ಮಾಡತಕ್ಕಂಥದ್ದು ಏನಿದೆ, ಇದರಿಂದ ನಮಗೆ ವಿಶೇಷವಾಗಿ ಏಕಾಗ್ರತೆ ಅನ್ನತಕ್ಕಂಥದ್ದು ಬರುತ್ತೆ. ಮನಸ್ಸು ಭಗವಂತನಲ್ಲೇ ತಲ್ಲೀನಗೊಳ್ಳುತ್ತೆ. ಸರಿಯಾದ ರೀತಿಯಲ್ಲಿ ಉಪವಾಸ ಅನ್ನತಕ್ಕಂಥದ್ದು ಸಾರ್ಥಕಗೊಳ್ಳುತ್ತೆ. ಆದ್ದರಿಂದ ಈ ರೀತಿಯಾಗಿ ನಾವು ಎಲ್ಲ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲವೂ ಕೂಡ ನಾವು ಭಗವಂತನಲ್ಲಿ ಲೀನ ಆಗಿ ಇದ್ದಾಗ ಮಾತ್ರ ಅದು ಉಪವಾಸ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಈ ರೀತಿಯಾಗಿ ಉಪವಾಸವನ್ನು ಮಾಡಿ ಉತ್ತರ ದ್ವಾರದಿಂದ ಭಗವಂತನ ದರ್ಶನವನ್ನು ಮಾಡಿ ಸಂಪೂರ್ಣವಾಗಿ ಮಾರನೇ ದಿವಸ ದ್ವಾದಶಿ ಪಾರಾಯಣೆಯನ್ನು ಮಾಡತಕ್ಕಂಥದ್ದು ಏನಿದೆ ಅದು ನಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಆದ್ದರಿಂದ ಭೀಷ್ಮಾಚಾರ್ಯರು ಇರ್ಬೋದು, ಮಹಾಭಾಗವತ ಆಚಾರ್ಯರಾದಂತಹ ಭೀಷ್ಮರು ಕೂಡ ಈ ಉತ್ತರಾಯಣಕ್ಕೆ ವೈಕುಂಠ ಏಕಾದಶಿಗೆ ಅವರು ನಿರೀಕ್ಷೆಯನ್ನು ಮಾಡ್ತಾಯಿದ್ರು. ಇಚ್ಛಾವರಣೆಗಳು ಭೀಷ್ಮಾಚಾರ್ಯರು ಅವರು ವೈಕುಂಠ ಏಕಾದಶಿ ಉತ್ತರಾಯಣ ಪುಣ್ಯಕಾಲ ಬರತಕ್ಕಂಥದ್ದು ಇಂತಹದ್ದೆಲ್ಲ ಪರ್ವಕಾಲಗಳು ಇದೆ ಅಂತ ಹೇಳಿ ತಾವು ಮರಣವನ್ನು ಅಪ್ಪಿರಲಿಲ್ಲ. ಯಾಕೆಂದರೆ ಅವರು ಯಾವಾಗ ಬೇಕಾ ಅಂದುಕೊಂಡಾಗ ಮರಣ ಬರ್ತಾಯಿತ್ತು. ಆದರೆ ಇಂತಹ ಎಲ್ಲ ವಿಶೇಷವಾದಂತಹ ಪುಣ್ಯ ಪರ್ವಕಾಲಗಳನ್ನು ಅವರು ಆ ಸಮಯದಲ್ಲೇ ಭಗವಂತನ ಧ್ಯಾನ ಇವುಗಳನ್ನು ಮಾಡಿಕೊಂಡು ಉತ್ತರಾಯಣ ಬಂದ ನಂತರದಲ್ಲಿ ಅವರು ಸದ್ಗತಿಗೆ ಹೋದರು. ಆದ್ದರಿಂದ ಸ್ವತಃ ಇಂತಹ ಭೀಷ್ಮಾಚಾರ್ಯ ಅಂತವರೇ ಉತ್ತರಾಯಣದ ಒಂದು ಮಹತ್ವ, ಇಂತಹ ವಿಶೇಷವಾದಂತಹ ಪರ್ವಕಾಲದ ಮಹತ್ವ, ಭಗವಂತನ ಒಂದು ವಿಷ್ಣು ಸಹಸ್ರನಾಮವನ್ನೇ ಭೀಷ್ಮಾಚಾರ್ಯರೇ ಹೇಳಿರ್ತಕ್ಕಂಥದ್ದು. ಆದ್ದರಿಂದ ಅಂತಹ ಮಹಾಭಾಗವತರು ಕೂಡ ಇಂತಹ ವೈಕುಂಠ ಏಕಾದಶಿಯ ಮಹತ್ವವನ್ನು ಅರಿತುಕೊಂಡು ಅದನ್ನು ಅನುಸರಿಸಿ ಆ ಮೂಲಕ ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರು ಅನ್ನತಕ್ಕಂಥದ್ದು ನಾವು ಪುರಾಣಗಳಲ್ಲಿ ಮಹಾಭಾರತದಲ್ಲೆಲ್ಲ ನಾವು ನೋಡ್ತೀವಿ. ಆದ್ದರಿಂದ ಈ ವೈಕುಂಠ ಏಕಾದಶಿ ದಿವಸ ನಾವು ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಇವುಗಳನ್ನು ಮಾಡಿ ಆ ಮೂಲಕ ಭಗವಂತನ ದರ್ಶನವನ್ನು ಮಾಡಿ ಸಂಪೂರ್ಣವಾಗಿ ಆ ದಿವಸ ಉಪವಾಸದಿಂದ ಇದ್ದು ಭಗವಂತನ ನಮ್ಮ ಸಂಪೂರ್ಣವಾದಂಥ ಇಂದ್ರಿಯಗಳ ಎಲ್ಲವನ್ನು ಭಗವಂತನ ಕಡೆಗೆ ನಾವು
ಪ್ರಾರ್ಥನೆ, ಸ್ತೋತ್ರ ಪಠನ ಇವುಗಳೊಂದಿಗೆ ನಾವು ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ಆ ಆಚರಣೆಯನ್ನು ಮಾಡಿದಾಗ ಮಾತ್ರ ಅದು ನಿಜವಾದ ಅರ್ಥದಲ್ಲಿ ಏಕಾದಶಿ, ವೈಕುಂಠ ಏಕಾದಶಿ ಅನ್ನತಕ್ಕಂಥ ಸಾರ್ಥಕವಾಗುತ್ತೆ. ಆ ಮೂಲಕ ನಮಗೂ ಕೂಡ ಭಗವಂತನ ಅನುಗ್ರಹ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಅದರಿಂದ ಇಂತಹ ವೈಕುಂಠ ಏಕಾದಶಿಯನ್ನು ನಾವು ಸದುಪಯೋಗಪಡಿಸಿಕೊಳ್ಳತಕ್ಕಂಥದ್ದು ಮರೆಯದೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ರೀತಿಯಲ್ಲಿ ಆಚರಣೆಯನ್ನು ಮಾಡಿಕೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತೇಳಿ ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇವೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾಲಿ ಭವಂತು.